ಸುಮಾರು 197ನೇ ರಥವಾಗಿ ಕರಾಯ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ರಥ ಇವತ್ತು ನಿರ್ಮಾಣಗೊಂಡಿದೆ. ನಾಳೆ ಇದರ ಪುರ ಮೆರವಣಿಗೆ ಹೊರಡಲಿಕ್ಕೆ ಇದೆ. ಶ್ರೀ ಮಾಲಿಂಗೇಶ್ವರನ ಅನುಗ್ರಹದಿಂದ ಒಳ್ಳೆ ರೀತಿಯಿಂದ ದೇವಸ್ಥಾನ ತಲುಪಲಿ, ಆ ರಥ ವಿಜೃಂಭಣೆಯಿಂದ ರೆಡಿಯಾಗಲಿ. ಅದನ್ನು ನಿಮ್ಮ ನಂಬಿದಂಥ ಭಕ್ತರು ಎಲ್ಲರಿಗೂ ವಿಜೃಂಭಣೆಯ ಒಂದು ರಥೋತ್ಸವ ಆಗಲಿ. ಈ ರಥ ವೃತ್ತಾಕಾರ ಮತ್ತು 2 ಸಾಲು ಚಿತ್ರ ಇದೆ. ಇದರಲ್ಲಿ ಇದನ್ನು ನೆಗಳ ಅಂತ ಹೇಳ್ತೀವಿ. ಪ್ಲ್ಯಾಟ್ಫಾರ್ಮ್, ಪದ್ಮ, ಚಿತ್ರ ಸಾಲು, ಬಳ್ಳಿ ಸಾಲು, ಹಾಗೆ ಸರ್ಪ ಸಾಲು. ನಮ್ಮ ಕರಾವಳಿಯ ಪ್ರಾಂತ್ಯದಲ್ಲಿ ಪರಶುರಾಮ ಸೃಷ್ಟಿ. ಇದು ನಾಗನಿಗೆ ವಿಶೇಷವಾದಂಥ ಸುಬ್ರಹ್ಮಣ್ಯನಿಗೆ ಸ್ಥಾನ ಇದೆ. ನಾಗನಿಗೆ ವಿಶೇಷವಾದ ಅದು ನಾಗಬಂಧ ಅಂತ ಆ ಸಾಲಿಗೆ ಬರ್ತದೆ. ಹಾಗೆ ಒಂದು ಚಿತ್ರಿಕೆ ಇದರಲ್ಲಿ ಸ್ವಲ್ಪ ಹಳೆ ರಥವನ್ನು ಕಾಪಿ ಮಾಡಿದ್ದೇನೆ. ಇಲ್ಲಾಂದ್ರೆ ನಾವು ಚಿತ್ರಿಕೆ ಮಾಡ್ತಾಯಿದ್ದೇವೆ. ಇದೊಂದು ಇರಲಿ, ಅದು ಹಳೇದೊಂದು ಸಂಪ್ರದಾಯ, ಅದು ಸ್ಮರಣಕ್ಕೆ ಬರಲಿ ಅನ್ನೋ ರೀತಿಯಲ್ಲಿ. ಮೇಲಿನ ಸಾಲಿನಲ್ಲಿ ಗಣಪತಿ ಇದೆ, 7 ಮಾತೃಕೆಯರಿದ್ದಾರೆ, ಹಾಗೆ 7 ಅಷ್ಟದಿಕ್ಪಾಲಕರು. ಈ ರೀತಿಯಲ್ಲಿ ರಥ ನಿರ್ಮಾಣ ಆಗಿದೆ. ಇದು ಒಂದು ಸಣ್ಣ ರಥದಲ್ಲಿ ನಾವು ಶಾಸ್ತ್ರಕ್ಕನುಗುಣವಾಗಿ ಆಯಾ ಅಳತೆಯನ್ನು ಮಾಡ್ತೇವೆ. ಈ ಚಕ್ರ ಮತ್ತು ಅಚ್ಚು ಮರವನ್ನು ಬೋಗಿ ಮರದಿಂದ ಮಾಡಿದ್ದೇವೆ. ಉಳಿದಂತೆ ಎಲ್ಲ ಇದು ನೆಗಳ ನೀವೇ ದೇವಸ್ಥಾನದವರು ಒದಗಿಸಿದಂಥ ಮರವನ್ನು ಉಪಯೋಗಿಸಿ ಅಚ್ಚುಕಟ್ಟಿನಲ್ಲಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇವೆ. ಇರುವಂಥ ಮರವನ್ನೇ ಎಲ್ಲ ಉಪಯೋಗಿಸಿದ್ದೇವೆ. ಇನ್ನು ಗೂಡಿನ ಕೆಲಸ ಎಲ್ಲ ಆಗಿದೆ. ನಾಡಿದ್ದು 15ನೇ ತಾರೀಕು ಬಂದು ಈ ರಥದ ಸಂಪೂರ್ಣ ಕೆಲಸವನ್ನು ನಿರ್ವಹಿಸಿ ಕೊಡ್ತೇವೆ. ನಿಮ್ಮ ರಥೋತ್ಸವದೊಳಗೆ ಸಂಪೂರ್ಣವಾಗಿ ಬಿಟ್ಕೊಡ್ತೇವೆ ಅನ್ನುವ ಭರವಸೆಯೊಂದಿಗೆ ನಾನು ಹೇಳ್ತಾ ಇದ್ದೇನೆ. ದೇವರು ಇದರಲ್ಲಿ ಕೂತು ಸಂತೋಷಪಟ್ಟು ನಂಬಿದಂಥ ಭಕ್ತರಿಗೂ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಕೊಡಲಿ. ಮುಂದೆ ಅವರ ಸಂತತಿಯಲ್ಲಿ ಬೆಳ್ಳಿಯ ರಥ, ಚಿನ್ನದ ರಥ ಮಾಡುವಂಥ ಸಂತತಿಯಲ್ಲಿ ಪುತ್ರರು ಜನಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮನಸಾರ ಬಿಟ್ಕೊಡ್ತಾ ಇದ್ದೇನೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.